ಸದ್ಯಕ್ಕೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಾಹಿತಿ ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯ ಚರ್ಚೆಯನ್ನ ಒಂದೆರಡು ನಿಮಿಷಗಳ ಕಾಲ ಪಕ್ಕಕ್ಕಿಟ್ಟು ವಾಸ್ತವ ಚಿತ್ರಣದ ಬಗ್ಗೆ ಗಮನಕ್ಕೆ ನಾನು ರಾಜೀವ್ ಸರ್ ಹಾಗೆ ಮೋಹನ್ ಚಿತ್ತಾಲೆ ಸರ್ನ ಮೊದಲಿಗೆ ಪ್ರಶ್ನೆ ಮಾಡ್ತೀನಿ. ರಾಜೀವ್ ಸರ್, ವಿಶ್ವದ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಸೌತ್ ಪರಾಸ್ ಈಸ್ ಹಿಟ್. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಕತಾರ್ನಲ್ಲಿರ್ತಕ್ಕಂಥ ಗ್ಯಾಸ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಗ್ಯಾಸ್ ಫೀಲ್ಡ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ರಾಸ್ ಲಫಾನ್ ಈಸ್ ಆಲ್ಸೋ ಹಿಟ್. ಅಂದರೆ ಇದು ಭಾರತ ಯಾವ ರೀತಿ ಗಮನಿಸಬೇಕು, ಭಾರತದ ಮೇಲೆ ಆಗಬಹುದಾದ ಪರಿಣಾಮ ಏನು? ಮತ್ತೆ ಬಹಳ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ, ವಿಶ್ವದ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಈಸ್ ಹಿಟ್, ಇದರ ಪರಿಣಾಮ ಏನಾಗುತ್ತೆ? ಮೊಟ್ಟ ಮೊದಲಿಗೆ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಸರ್. ನೋಡಿ, ಇರಾನ್ ಮತ್ತೆ ಭಾರತದ ಸಂಸ್ಕೃತಿ ಎಷ್ಟು ಜೊತೆಗಿದೆ ಅಂದ್ರೆ, ನಾಳೆ ಅಂದ್ರೆ ಮಾರ್ಚ್ 20ನೇ ತಾರೀಕು ಇರಾನ್ ನಲ್ಲಿ ಹೊಸ ವರ್ಷ ನವ್ರೂಸ್ ಅಂತ 13 ದಿನದ ಸೆಲೆಬ್ರೇಷನ್. ಸೊ ಇದು ಜಸ್ಟ್ ಒಂದು ಆಫ್ ದ ಕಾಂಟೆಕ್ಸ್ಟ್ ಮಾತು ಟು ಶೋ ದಟ್ ದ ಟೂ ಸಿವಿಲೈಸೇಷನ್ಸ್ ಆರ್ ಇಂಟರ್ವೆಂಟ್. ಮತ್ತೆ ನಿಮ್ ಪ್ರಶ್ನೆಗೆ ಬಂದ್ರೆ, ಮೊದಲೇ ಇರಾನಿನ ಮುಖ್ಯಸ್ಥರು ಹೇಳಿದ್ರು, ನಮ್ಮ ಆಯಿಲ್ ಮತ್ತೆ ಎನರ್ಜಿ ಫೆಸಿಲಿಟೀಸ್ ಏನಾದ್ರೂ ಇಸ್ರೇಲ್ ಅಥವಾ US ಅಟ್ಯಾಕ್ ಮಾಡಲಿ, ಆಲ್ ಬೆಟ್ಸ್ ಆರ್ ಆಫ್. ನಾವು ಮಿಡ್ಲ್ ಈಸ್ಟ್ ನಲ್ಲಿರೋ ಎನರ್ಜಿ ಮತ್ತೆ ಆಯಿಲ್ ಫೀಲ್ಡ್ಸ್ ನ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮಾರ್ಚ್ 18ನೇ ತಾರೀಕು ಯಾವಾಗ ಇಸ್ರೇಲ್ ಇರಾನಿಯನ್ ಗ್ಯಾಸ್ ಫೀಲ್ಡ್ ನ ಅಟ್ಯಾಕ್ ಮಾಡ್ತೋ, ಅವರು ಒಂದು ವಾರ್ನಿಂಗ್ ಕೊಟ್ರು. ಕಟಾರ್, ಕುವೈಟ್, ಸೌದಿ ಅರೇಬಿಯಾ ಮತ್ತೆ ಇರಾಕ್, ಇಲ್ಲಿರೋ ಆಯಿಲ್ ಫೀಲ್ಡ್ಸ್ ನಲ್ಲಿ ಇರೋ ಜನ ಅವರೆಲ್ಲ ಆ ಜಾಗದಿಂದ ಹೊರಗೋಗ್ಬೇಕು, ಬಿಕಾಸ್ ದೇರ್ ವಿಲ್ ಬಿ ಅನ್ ಎಮಿನೆಂಟ್ ಅಟ್ಯಾಕ್ ಆನ್ ದೀಸ್ ಅಂತ ಇರಾನ್ ಮೊದಲೇ ಒಂದು ವಾರ್ನಿಂಗ್ ಕೊಟ್ಟು ಮಾರ್ಚ್ 18 ಆದ್ಮೇಲೆ ಮಾರ್ಚ್ 19 ನಿನ್ನೆ ರಾತ್ರಿ ಮತ್ತೆ ಇವತ್ತು ದಾಳಿ ಮಾಡಿ ಸಾಕಷ್ಟು ಅಲ್ಲಿ ಡ್ಯಾಮೇಜ್ ಆಗಿದೆ. ಇದರಿಂದ ಭಾರತಕ್ಕೆ ಏನು ಇದರಿಂದ ಇದು ಪಾಠ ಅಥವಾ ಇದರಿಂದ ಏನು ಆತಂಕ ಅಂದ್ರೆ, ಮೊದಲೇ ರಿಸರ್ವ್ಸ್ ಕಡಿಮೆ ಇದೆ, ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಇದು ಇನ್ನೂ ಸ್ಟ್ರೆಸ್ ಆಗುತ್ತೆ ಸಿಸ್ಟಮ್ ನ. ಒಂದ್ಸಲಿ ಡ್ಯಾಮೇಜ್ ಆದ್ರೆ ಆಯಿಲ್ ಫೀಲ್ಡ್ ಅಥವಾ ಗ್ಯಾಸ್ ಫೀಲ್ಡ್ ಹಿಂದಿನ ಪ್ರೋಗ್ರಾಮ್ ನಲ್ಲಿ ಹೇಳ್ದಾಗೆ ಅದನ್ನ ರಿಕವರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನ ರಿಕವರ್ ಮಾಡ್ಲಿಕ್ಕೆ ವಾರಗಟ್ಲೆ ತಿಂಗಳಗಟ್ಲೆ ಆಗ್ತದೆ. ಸೊ ಇದು ಇದೇ ತರ ನಡೆದಲ್ಲಿ ಇಟ್ ವಿಲ್ ಬಿ ಅ ಕ್ಯಾಟಾಸ್ಟ್ರಫಿಕ್ ಡ್ಯಾಮೇಜ್ ಟು ದ ಗ್ಲೋಬಲ್ ಎಕಾನಮಿ ಆಫ್ ವಿಚ್ ಇಂಡಿಯಾ ಇಸ್ ಅ ಪಾರ್ಟ್. ನಿಜವೇ. ಟು ಆಡ್ ಟು ದಿಸ್ ಸರ್, ಕತಾರ್ ಮೇಲೆ ಭಾರತ LNG ವಿಚಾರಕ್ಕೆ, LPG ಅಲ್ಲ LNG ವಿಚಾರಕ್ಕೆ ನನ್ನ ಹೋಮ್ವರ್ಕ್ ಪ್ರಕಾರ 47% LNG ನಾವು ತೆಗೆದುಕೊಳ್ತಾ ಇರೋದು ಕತಾರಿಂದ. ಈಗ ಕತಾರ್ ಕೂಡ ಟಾರ್ಗೆಟ್ ಲಿಸ್ಟ್ ನಲ್ಲಿದೆ, ಅಟ್ಯಾಕ್ಗಳು ಇರಾನ್ ಕಡೆಯಿಂದ ಆಗ್ತಾ ಇದೆ. ನಾನು ಮೋಹನ್ ಚಿತ್ತಾಲೆ ಸರ್ ತಮಗೆ ಪ್ರಶ್ನೆ ಕೇಳ್ತೀನಿ. ಈಗ ಇರಾನ್ ಒಂದು ರೀತಿಯಲ್ಲಿ ಹೆಡೆ ತುಳಿಸ್ಕೊಂಡು ಹಾವು ಥರ ಆಗ್ಬಿಟ್ಟಿದ್ಯಾ ಅಂತೇಳಿ, ಪ್ರತೀಕಾರ ಟು ದ ಕೋರ್ ಅನ್ನೋ ಮೋಡ್ಗೆ ಇಳಿದಿದ್ಯಾ? ಈಗ ನೀವು ನಮ್ಮ ಸೌತ್ ರಸಾರ್ಗೆ ನೀವು ಹೊಡಿತೀರಿ, ಟಾರ್ಗೆಟ್ ಮಾಡ್ತೀರಿ ಸೌತ್ ಪರಸ್ಗೆ ಅಂತಂದರೆ, ನಾವು 5 ಟಾರ್ಗೆಟಿಗೆ ಹೊಡಿಲಿಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳಿ ಲಿಸ್ಟ್ ಕೂಡ ಬಿಡುಗಡೆ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿದೆ. ನಾವು ಭಾರತದಲ್ಲಿ ನಿಂತ್ಕೊಂಡು ನಾವು ಇಸ್ರೇಲ್ ಪರಾನ ಇರಾನ್ ಪರಾನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಬಿಟ್ಕೊಂಡು ರೀಲ್ಸ್ಗಳನ್ನು ಶೇರ್ ಮಾಡಿಕೊಂಡು, ಅಥವಾ ಪೊಲಿಟಿಕಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋರು ನಾವು ರೈಟ್ ವಿಂಗರ್ಸ್ ಹಾಗಾಗಿ ಇಸ್ರೇಲ್ ಪರವಾಗಿರಬೇಕು, ಇರಾನ್ನ ಬೆಂಬಲಿಸಬಾರ್ದು, ಈ ಚರ್ಚೆಯಲ್ಲೇ ನಿರತರಾಗ್ಬಿಟ್ಟಿದ್ದೀವಿ ಸರ್. ಬಟ್ ಸಿಚುಯೇಷನ್ ಇದಕ್ಕಿಂತ ಕೈಮೀರಿ ಹೋಗ್ತಾ ಇದೆ. ಭಾರತೀಯರಿಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಿದೆಯಾ, ತಲುಪ್ತಿದೆಯಾ? ಬೈ ಆ್ಯಂಡ್ ಲಾರ್ಜ್ ನಾನು ಕೇಳ್ತಿದ್ದೀನಿ, ಇನ್ ಜನರಲ್. ಸ್ಮಿತಾ ಅವರೇ ನಮಸ್ಕಾರ. ನವವರ್ಷೆ ವೃದ್ಧಿರಮಸ್ತು ಸುಖಮಸ್ತು ಶಾಂತಿಮರಸ್ತು ಅಂತ ರಿಪಬ್ಲಿಕ್ ಚಾನಲಿನ ಎಲ್ಲ ನಿಮ್ಮ ವರದಿಗಾರರಾಯ್ತು, ಕ್ಯಾಮ್ರಾಮನ್ ಆಯ್ತು, ಟೆಕ್ನಿಷಿಯನ್ ಆಯ್ತು, ಬ್ಯಾಕ್ ಆಫೀಸ್ ಮೇಂಟೈನ್ ಮಾಡೋರಿಗಾಯ್ತು, ನನಗೆ ನವವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ ಸರ್, ನಮ್ಮ ಕಡೆಯಿಂದ ನಿಮಗೂ ಕೂಡ. ಒಂದು ಇನಿಷಿಯಲ್ ಪಾಯಿಂಟ್ನ ನಂಗೆ 1-2 ನಿಮಿಷ ಟೈಮ್ ಕೊಟ್ಟರೆ ಒಂದು ಇನಿಷಿಯಲ್ ಪಾಯಿಂಟ್ ಹೇಳ್ತಾರೆ, ಆಮೇಲೆ ನಿಮಗೆ ಯುದ್ಧದ ವಿಷಯದ ಬಗ್ಗೆ ಬರ್ತೇನೆ. ನೋಡಿ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಒಂದು ಸಿಸ್ಟಮ್ ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವ್, ಗದಗ, ಹಾವೇರಿ ಹೀಗೆ ಕರ್ನಾಟಕದಲ್ಲಿದೆ. ಅದರದ್ದು ಕಾಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು, ಅದಕ್ಕೆ ಪ್ರೆಷರಿನ ಇಶ್ಯೂ ಇರೋದ್ರಿಂದ ಅದು ತೊಗೊಂಡಿದ್ದಿಲ್ಲ. ಈಗ ಪ್ರೆಷರಿನ ಇಶ್ಯೂ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ಒಂದು ಲೀಸ್ಟ್ ಇದೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಡೆಯಿಂದ ಇಂಡಿಯನ್ ಆಯಿಲ್ ಅಡಾನಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಅದು ಹುಬ್ಬಳ್ಳಿಯಲ್ಲಿದೆ,
BPCL ಗದಗ್ನಲ್ಲಿದೆ, AR&P ಹಾವೇರಿಯಲ್ಲಿದೆ, ಗೇಲ್ ಬೆಂಗಳೂರು, ಎಂಟೈರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಗೇಲ್ ಹ್ಯಾಂಡಲ್ ಮಾಡ್ತಾ ಇದೆ, ಮೈಸೂರಿನಲ್ಲಿ AG&P ಪ್ರಥಮ್ ಹ್ಯಾಂಡಲ್ ಮಾಡ್ತಾ ಇದೆ, ಅದೇ ಥರ MEIL ಶಿವಮೊಗ್ಗದಲ್ಲೇ ಹ್ಯಾಂಡಲ್ ಮಾಡ್ತಾ ಇದೆ. ಡೈವರ್ಸಿಫೈ ಮಾಡಿ ನೋಡಿದಾಗ ನಾವು ನಿಮ್ಮ ಏನು ಡಿಸ್ಟ್ರಿಕ್ಟ್ ವೈಸ್ ಕ್ಯಾಮ್ರಾಮನ್ಗಳಿದ್ದಾರೆ ಅವ್ರಿಗೆ ನೀವು ಸೋಮವಾರ ಆ ಆಫೀಸ್ಗಳಿಗೆ ಕಳಿಸಿದರೆ ಅಲ್ಲಿ ನಿಮಗೆ ಎವರೇಜ್ ಗೊತ್ತಾಗ್ತದೆ ಪೈಪ್ಡ್ ಗ್ಯಾಸ್ ಲೈನು ಎಷ್ಟು ಯಾರ್ಯಾರು ಯುಟಿಲೈಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ, ಇಂಥ ದೊಡ್ಡ ಸಿಟಿ ಹುಬ್ಬಳ್ಳಿಯಲ್ಲಿ ಈ ಸದ್ಯಕ್ಕೆ ಬರೀ 20,000 ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅದು ತುಂಬ ಸೇಫು, ಅದು ಮತ್ತು ಅದರಿಂದ ಏನೂ ಡೇಂಜರ್ ಇಲ್ಲ. ಮತ್ತು ಪೈಪ್ಡ್ ನ್ಯಾಚುರಲ್ ಏನು ಪೈಪ್ಡ್ ಗ್ಯಾಸ್ ಇದೆಯಲ್ಲ ಅದರ ಕೊರತೆ ಇಲ್ಲ. ಸೊ ನೀವು ನಿಮ್ಮ ಟೀಮ್ ಏನಾದರೂ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದು ವ್ಯಾಪಕ ಪ್ರಚಾರನ ಕೊಟ್ಟು ಅಲ್ಲಿಯ ಮ್ಯಾನೇಜರ್ ಹತ್ರ ಮಾತಾಡಿಸಿ ಇದನ್ನು ಆಲ್ಟರ್ನೇಟ್ ನೋಡೋದು. ಆದರೆ ಒಂದಿದೆ, ಅದು ಸಿಟಿಯಲ್ಲಿ ಮಾತ್ರ, ಮೆಟ್ರೋ ಸಿಟೀಸ್ ಮತ್ತು ಸ್ಮಾಲ್ ಸಿಟೀಸಲ್ಲಿ ಇದೆ. ಆದರೆ ಅವ್ರ ಜೊತೆ ನಾನು ಮಾತಾಡಿದ್ದೆ ಬೆಳಿಗ್ಗೆ. ಒಬ್ಬನು ನನ್ನ ಮಗನ ಸ್ನೇಹಿತನ ಅಲ್ಲೇ ಜಾಬ್ ಮಾಡ್ತಾ ಇದ್ರು, ಅವ್ರು ಇಂಜಿನಿಯರು. ಅವ್ರಂತಾರೆ, ಅಂಕಲ್ ಒಂದಿದೆ, ಇದನ್ನು ಯಾರೂ ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ. ಈಗ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ದವರು ನಮಗೆ ಪ್ರೆಷರ್ ಹಾಕ್ತಾ ಇದ್ದಾರೆ, ಇದ್ರ ವ್ಯಾಪಕ ಪ್ರಚಾರ ಮಾಡಿ. ಅವ್ರು ಹೇಳ್ತಾರೆ ಅರ್ಜಿ ಕೊಟ್ಟ ಮೇಲೆ ಕಾರಣ ಸಿಕ್ತು ಅಂತ ಅನ್ಕೊಳ್ಬಹುದು. ಈಗ ಓವರ್ ನೈಟ್ ಅಲ್ಲಿ ಚೇಂಜಸ್ ಆಗೋದಿಲ್ಲ ನಿಜ, ಬಟ್ ಇವಾಗ ನಾವು ಶಿಫ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಎಲ್ಲ ಮೀಡಿಯಾದವರು ಅಲ್ಲಿ ವರದಿಗಾರನ ಕಳಿಸಿ ಅಲ್ಲಿ ವಸ್ತುಸ್ಥಿತಿ ತಿಳ್ಕೊಂಡ್ರೆ, ಇದು ಹಾಗೆ ನಿಮಗೂ ನೇಷನ್ ಫಸ್ಟ್ ಅಂತ ನಿಮ್ಮ ಚಾನಲ್ ಇದೆ, ಅದರಂತೆ ಇದು ಒಂದು ರಿಪಬ್ಲಿಕ್ ಕನ್ನಡ ಒಂದು ಮೋಷನ್ ಮಾಡಿ ಇದನ್ನ ಮಾಡಿ ಅಂತ ತಮ್ಮಲ್ಲಿನ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ನಿಮ್ಗೇನು ಹೇಳಲಿಕ್ಕೆ ಬರಲ್ಲ. ಇಟ್ ಕಮ್ಸ್ ಟು ದ ವಾರ್ ಮೇಡಮ್. ನೌ ಆಲ್ ದ ಹೆಲ್ಸ್ ಹ್ಯಾವ್ ಬ್ರೋಕನ್. ಮುಂದಿನ 24 ಗಂಟೆಯಲ್ಲಿ ನೋಡಿ, ಮುಂಚೆ ವಾಟರ್ ಅವ್ರಿಗೆ ಅಟ್ಯಾಕ್ ಮಾಡಿದರು, ಆ ನಂತರ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಗಲ್ಫ್ನಲ್ಲಿ ಅಟ್ಯಾಕ್ ಮಾಡಿದರು, 3ನೇ ದಿವಸ ಅವರು ಪೆಟ್ರೋಲಿಯಂ ವೆಲ್ಸ್ಗಳನ್ನ ಅಟ್ಯಾಕ್ ಮಾಡಿದರು, 4ನೇ ಸಲ ಈಗ ಪೆಟ್ರೋಲಿಯಂ ರಿಫೈನರೀಸು ಮತ್ತು ಪೆಟ್ರೋಲಿಯಂ ಏನು ಮ್ಯಾನುಫ್ಯಾಕ್ಚರ್ ಆಗ್ತದೆ, ಗ್ಯಾಸ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಅದನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡ್ಯೂ ಟು ಡೊನಾಲ್ಡ್ ಟ್ರಂಪ್ ಆಲ್ ದ ಹೆಲ್ಸ್ ಆಫ್ ಬ್ರೋಕನ್. ನೌ ಟುನೈಟ್ probably I think Iran is now taking this war to some more level and civilian localities ಮೇಲೆ tonight ಅವ್ರು ಬಾಂಬಾರ್ಡಿಂಗ್ ಮಾಡ್ತಾರೆ ಅಂತ ನನಗಂತೂ ಅನಿಸ್ತಾ ಇದೆ. ಇದರಲ್ಲಿ ಟುಡೇ ಫ್ರಾನ್ಸಿನ ಪ್ರೆಸಿಡೆಂಟ್ ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವ್ರ ಹತ್ರ. ನರೇಂದ್ರ ಮೋದಿ ಅವರು ಒಮಾನ್ ಅವ್ರ ಹತ್ರ ಮಾತಾಡಿದ್ದಾರೆ ಟು ಫೈಂಡ್ ಔಟ್ ಎ ಸೊಲ್ಯೂಷನ್. ನಮ್ಮ ಕಡೆಯಿಂದ ಇರಾನ್ಗೆ ಮೆಡಿಕಲ್ ಏಡು ಮತ್ತು ಟಿಂಡ್ ಫುಡ್ಡು ಮತ್ತು ವೆಜಿಟೇಬಲ್ಸ್ ಏನು ಬೇಕಾಗಿದೆ ಇರಾನ್ಗೆ, ಅದನ್ನು ನಾವು ಸಪ್ಲೈ ಮಾಡ್ತಾ ಇದ್ದಾವೆ. ನಾವು ಬಿಡ್ ಜಾಸ್ತಿ ಮಾಡಿ ಚೈನಾ ಹೋಗುವ ವೆಸಲ್ಸನ್ನ ನಾವು ಯೂಟರ್ನ್ ಮಾಡಿ ಭಾರತಕ್ಕೆ ಬರ್ತಾ ಇದೆ, ಒಂದು ಮಂಗಳೂರಿಗೆ ಬರ್ತಾ ಇದೆ. ಆ ನಂತರ ಯಾರೋ ಮಾತಾಡಿದ್ರು ಕೂಡ ನಮ್ಮ 3 ಹಡಗುಗಳು ಬಂದಿದ್ದಾವೆ. ಎಸ್, ದರ್ ಈಸ್ ದ ಇಶ್ಯೂ ಬಿಕಾಸ್ ಟರ್ಕಿಯಲ್ಲಿ ಏನು ಅಟ್ಯಾಕ್ ಆಗಿದೆ ನಮ್ಮ LPG ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಲೆ. ಮುಂಬರುವ ದಿವಸಗಳು ತುಂಬ ಕರಾಳಿರ್ತವೆ, ರಾಷನಿಂಗ್ ಮಾಡಬೇಕಾಗ್ತದೆ. ಸಮೃದ್ಧರಾಗಿ ನಾವು ಗಟ್ಟಿಯಾಗಿ ನಮ್ಮ ದೇಶ ಒಂದು, ನಮ್ಮ ರಾಷ್ಟ್ರ ಒಂದು ಅಂಥೇಳಿ ಏನಾದರೂ ಗಂಡಾಂತರ ಬಂದರೆ ಪಕ್ಷ ಏನು ವಿಪಕ್ಷ ಏನು ಮತ್ತು ನಾಗರಿಕರನ್ನು ಒಗ್ಗಟ್ಟಾಗಿ ಈ